ಹಾಯ್ ಫ್ರೆಂಡ್ಸ್, ಸೊ ಇವತ್ತು ಎಕ್ಸ್ಕ್ಲೂಸಿವ್ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಟಾಪಿಕ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸಾಕಷ್ಟು ಜನ ಮೆಸೇಜ್ ಮಾಡಿದ್ದಾರೆ ವಾಟ್ಸಪ್ಪಲ್ಲಿ. ಸೊ ಹೆಂಗೆ ವೆಯ್ಟ್ ಲಾಸ್ ಮಾಡ್ತಾ ಇದ್ದಾರೆ, ತುಂಬ ಜನ ನಿಮ್ಮ ಸ್ಟೂಡೆಂಟ್ಸಲ್ಲಿ ಇಷ್ಟು ಚೆನ್ನಾಗಿ ವೆಯ್ಟ್ ಲಾಸಲ್ಲಿ ಆಗ್ತಿದ್ದಾರಲ್ಲ, ಏನು ಹೇಳ್ಕೊಡ್ತಾ ಇದ್ದೀರಾ ಅಂತ. ಸೊ ಅದ್ರ ಬಗ್ಗೆನೂ ನಿಮಗೆ ಹೇಳ್ಕೊಡ್ತೀನಿ. ಜೊತೆಗೆ ಸೊ ತುಂಬ ಜನ ಇದೇ ಥರ ವೆಯ್ಟ್ ಲಾಸಲ್ಲಿ ಆಗಿದ್ದಾರೆ. ಸೊ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಇಲ್ಲ ಒಂದು ವಾರಕ್ಕೇ ಸಾಕಷ್ಟು ಜನ 1 kg ಇಟ್ಕೊಂಡು 2.5 kgಗೆಲ್ಲ ವೆಯ್ಟ್ ಲಾಸಲ್ಲಿ ಆಗಿದ್ದಾರೆ. ಸೊ ಅವರೆಲ್ಲ ಏನು ಮಾಡ್ತಿದ್ದಾರೆ, ಸೊ ನಾನೇನು ಹೇಳ್ಕೊಡ್ತಾ ಇದ್ದೀನಿ, ತುಂಬ ಸಿಂಪಲಾಗಿ ಯಾವ ರೀತಿ ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು, ವೆಯ್ಟ್ ಲಾಸ್ ಆಗೋದ್ರ ಜೊತೆಗೆ ವೆಯ್ಟ್ ಮೇಂಟೈನ್ ಮಾಡೋದು ಹೇಗೆ ಅಂತಲೂ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಷ್ಟ ಆಗಿದ್ದಲ್ಲಿ ನೀವು ಲೈಕ್ ಕೊಡಿ, ಸಾಕಷ್ಟು ಜನಕ್ಕೆ ಶೇರ್ ಮಾಡಿ. ಸೊ ಅದರಿಂದ ಸಾಕಷ್ಟು ಜನ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಓಕೆನಾ, ಇನ್ನೇ ಆಗ್ತಾಳೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ. ಹಾಯ್ ಫ್ರೆಂಡ್ಸ್, ತುಂಬ ಈಸಿಯಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು. ಈಸಿ ಅಂದಿದ ತಕ್ಷಣ ತುಂಬ ಈಸಿಯಾಗಿ ವೆಯ್ಟ್ ಲಾಸ್ ಆಗೋದಿಲ್ಲ, ನೀವು ಕೆಲವೊಂದು ಫಾಲೋ ಮಾಡೋದಿರುತ್ತೆ. ಸೊ ಹಾಗಂತ ಎಲ್ಲನೂ ಡಯಟ್ ಮಾಡಿ ವೆಯ್ಟ್ ಲಾಸ್ ಆಗೋ ಅವಶ್ಯಕತೆ ಏನೂ ಇರೋದಿಲ್ಲ. ಸೊ ಇವತ್ತು ಯಾವ ರೀತಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದ್ರ ಬಗ್ಗೆನೇ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ವೆಯ್ಟ್ ಲಾಸಲ್ಲಿ ಆಗಿದ್ದಾರೆ. ಸೊ ಅದು ಸಾಕಷ್ಟು ಜನ ವೆಯ್ಟ್ ಲಾಸಲ್ಲಿ ಆಗಿದ್ದಾರೆ. ಇವತ್ತು ನೋಡ್ತಿದ್ದೀರಲ್ಲ, ಸೊ ಇವ್ರಿಗೆ ಪ್ರೈಸು ಸಿಕ್ತು. ಸೊ ತುಂಬ ಖುಷಿಯಾಗಿ ಆಗುತ್ತೆ. ಸೊ ಅವ್ರಿಗೂ ಕೂಡ ಥೈರಾಯ್ಡ್ ಇತ್ತು, PCOS ಇತ್ತು. ಸೊ ಅದನ್ನು ಕೂಡ ಬೆಟರ್ ಆಗ್ತಾ ಇದೆ. ಜೊತೆಗೆ ವೆಯ್ಟ್ ಲಾಸು ಕೂಡ ಆಗಿದ್ದಾರೆ. ಅದರಲ್ಲೂ 6 ದಿವಸಕ್ಕೆ 2 kg 300 ಗ್ರಾಮ್ ವೆಯ್ಟ್ ಲಾಸ್ ಆಗಿದ್ದಾರೆ. ಸೊ ತುಂಬ ಖುಷಿ ಆಗುತ್ತೆ. ಅದೇ ಥರ ಸಾಕಷ್ಟು ಜನ ಈ ರೀತಿ ಕಾಂಪಿಟೇಷನಲ್ಲಿ ಈಸಿಯಾಗಿ ವೆಯ್ಟ್ ಲಾಸ್ ಆಗ್ತಿದ್ದಾರೆ. ಸೊ ನಿಮಗೂ ಈ ಥರ ಇಂಟ್ರೆಸ್ಟ್ ಇದ್ದರೆ ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ. ಸೊ ಕೆಳಗಡೆ ಡಿಸ್ಪ್ಲೇಯಲ್ಲಿ ತೋರಿಸ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ನಾನು ನಿಮಗೆ ಕೋಚಿಂಗ್ ಕೊಡ್ತೀನಿ. ವಿತ್ ಪ್ರಾಡಕ್ಟ್ಸು ಕೊಟ್ಟು ಕೋಚಿಂಗ್ ಕೊಡ್ತೀನಿ. ಇದು ವೆರಿ ಇಂಪಾರ್ಟೆಂಟು, ಒರಿಜಿನಲ್ ಪ್ರಾಡಕ್ಟ್ಸ್. ಸೊ ಥ್ರೂ ಹರ್ಬಲೈಫಿಂದ ನಿಮಗೆ ಬಿಲ್ಲು ಬಾಕ್ಸ್ ಎಲ್ಲ ಬರುತ್ತೆ. ವಿತ್ತು ಕೋಚಿಂಗ್ ಕೊಡೋದ್ರಿಂದ ನಿಮಗೆ ಒಂದು ಪ್ರಾಪರಾಗಿ ಕೋಚಿಂಗ್ ಸಿಗೋದ್ರಿಂದ ಒಳ್ಳೆ ರಿಸಲ್ಟು ತೊಗೊಳ್ಬೋದು. ಓಕೆನಾ. ಸೊ ವೆಯ್ಟ್ ಲಾಸ್ ಟಿಪ್ಸ್ ಏನಿಲ್ಲ, ತುಂಬ ಸಿಂಪಲ್. ಸೊ ನೀವು ಶೇಕ್ ಕುಡಿತಾ ಸೊ ಇದ್ರ ಜೊತೆಗೆ ಊಟದ ಅಭ್ಯಾಸ ಯಾವ ರೀತಿ ಮಾಡ್ಕೊಳ್ಬೇಕು. ಸೊ ಮಧ್ಯಾಹ್ನ ಯಾವ ರೀತಿ ಊಟ ಮಾಡಬೇಕು ಅಂದರೆ ಮಧ್ಯಾಹ್ನ ನೀವು ಎಲ್ಲನೂ ತಿನ್ಬೋದು. ನಾನು ಇವಾಗಲೇ ಹೇಳ್ಕೊಡ್ತಾ ಇದ್ದೀನಿ. ಸೊ ರೈಸು ಕೂಡ ತಿನ್ಕೊಂಡು ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು. ಸೊ ನಿಮಗೆ ಏನು ಇಷ್ಟ ಇದೆಯೋ, ಈಗ ಮನೇಲಿ ಮುದ್ದೆ, ಚಪಾತಿ, ಅನ್ನ ಸಾಂಬಾರು, ಮೊಸರು, ಮೊಟ್ಟೆ, ಈ ಥರ ನಿಮಗೆ ಒಂದು ಒಳ್ಳೆ ಪಲ್ಯ. ಸೊ ಈ ಥರ ನೀವು ಒಳ್ಳೊಳ್ಳೆ ಕಂಟೆಂಟ್ ಇಟ್ಕೊಂಡು ನೀವು ಹೊಟ್ಟೆ ತುಂಬ ಊಟ ಮಾಡ್ಬೋದು. ಸೊ ಫೋಟೋ ನೋಡಿದ್ರಲ್ಲ, ಈ ಥರ ನಮ್ಮದು ಸ್ಟೂಡೆಂಟ್ಸ್ ಪ್ಲೇಟ್ ಇದೆಲ್ಲ. ಸೊ ಈ ಥರ ಎಲ್ಲ ಪ್ಲೇಟ್ ಹಾಕ್ತಾ ಇರ್ತಾರೆ. ಸೊ ಪ್ರತಿಯೊಂದು ಪ್ಲೇಟಲ್ಲಿ ಯಾವ ರೀತಿ ಇನ್ನೂ ಚೆನ್ನಾಗಿ ತಿನ್ನೋದು ಹೇಗೆ ಅಂತ ನಾನು ನೈಟು ಒಂದು ಡಿನ್ನರ್ ಟೈಮ್ ಅಂದರೆ ಏನು 8 ಗಂಟೆ 7:30 ಅಂತ ಇರುತ್ತಲ್ವ, 7:30ಗೆಲ್ಲ ಆರಾಮಾಗಿ ಊಟ ಮಾಡ್ತಾರೆ. ಸೊ ಲಿಮಿಟಾಗಿ ಅಲ್ಲಿ ಕಡಿಮೆ ತಿನ್ಬೋದು, ಮಧ್ಯಾಹ್ನ ಜಾಸ್ತಿನೇ ತಿನ್ಬೋದು. ಸೊ ನೈಟು ಆದಷ್ಟು 9:30 10 ಗಂಟೆಗೆಲ್ಲ ಮಲ್ಕೊಂಡ್ರೆ ಇನ್ ಬಿಟ್ವೀನ್ ಸೊ ಈಸಿಯಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ಜೊತೆಗೆ ವಾಟರ್ ಇಂಟೇಕ್. ಸೊ ವಾಟರು ಕೂಡ ನಿಮಗೆ ಈಸಿಯಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಅದರಲ್ಲೂ ಎಷ್ಟು ನೀರು ಕುಡಿಬೇಕು, ಯಾವಾಗ ನೀರು ಕುಡಿಬೇಕು, ಊಟ ಆಗಿದ ತಕ್ಷಣ ನೀರು ಕುಡಿಬಾರ್ದು. ಸೊ ಊಟ ಆಗಿ 20 ನಿಮಿಷ ಆದಮೇಲೆ ನೀರು ಕುಡಿಬೇಕು, ಎಲ್ಲ ಇರುತ್ತೆ ಪ್ರೊಸೆಸರ್. ಸೊ ಈ ರೀತಿ ಸಾಕಷ್ಟು ಜನ ಇವಾಗ 50 kg ಇರ್ತಾರೆ, 100 kg ಇರ್ತಾರೆ, 150 kg ಇರ್ತಾರೆ. ಸೊ ಅವ್ರಿಗೆಲ್ಲ ಅವ್ರವ್ರದ್ದೇ ಆದ ಪರ್ಸ್ನಲೈಸ್ ಹೇಳ್ಕೊಡೋದೆಲ್ಲ ಇರುತ್ತೆ. ಸೊ ಹಂಗೆ ನಾನು ಇವತ್ತು ವೆಯ್ಟ್ ಲಾಸ್ ಡಯಟ್ ಅಂದ್ಬಿಟ್ಟು ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ಬೋದು. ಸೊ ನೀವು ಅದನ್ನು ಮಾಡ್ಬೋದು. ನಿಮಗೆ ವರ್ಕೌಟು ಆಗುತ್ತೆ ಅಥವಾ ವರ್ಕೌಟ್ ಆಗದೇ ಇರ್ಬೋದು. ಯಾಕಂದರೆ ಇದು ಬಂದು ನಾನು ಒಬ್ಬ ಪರ್ಸನ್ನ ನಾನು ನೋಡಿ ಅವ್ರು ಎಷ್ಟು kg ಇದ್ದಾರೆ, ಅವ್ರು ಎಷ್ಟು ಹೈಟ್ ಇದ್ದಾರೆ ಎಲ್ಲ ಮೆಜರ್ಮೆಂಟ್ ಮಾಡಿ ನೀಟಾಗಿ ಅವ್ರಿಗೆ ಯಾವ ರೀತಿ ಗೈಡ್ಲೈನ್ಸ್ ಕೊಡಬೇಕು, ಪರ್ಸನಲೈಸ್ ಮಾಡೋದು ಎಲ್ಲ ಹೇಳ್ಕೊಡ್ತಾ ಇದ್ದರೆ ಅದು ಟ್ರ್ಯಾಕ್ ಬರುತ್ತೆ. ಅಂದರೆ ಟ್ರ್ಯಾಕಿಂಗಲ್ಲಿ ಚೆನ್ನಾಗಿ ರಿಸಲ್ಟ್ಸ್ ಬರುತ್ತೆ. ಸೊ ಅದನ್ನ ಇಟ್ಕೊಂಡು ನಾನು ನಿಮಗೆ ಈಸಿಯಾಗಿ ಹೇಳ್ಕೊಡ್ಬೋದು. ಸೊ ಅದರಿಂದ ವೆಯ್ಟ್ ಲಾಸ್ ಡಯಟ್ ಹಿಂಗೆ ಅಂತಲೂ ಹೇಳೋಕ್ಕಾಗಲ್ಲ. ಬಟ್ ಒಂದೊಂದು ಸತ್ಯ, ಎಲ್ಲನೂ ತಿನ್ಕೊಂಡು ವೆಯ್ಟ್ ಲಾಸ್ ಆಗ್ಬೋದು. ನಿಮ್ಗೆ ಇಷ್ಟ ಬಂದಿದ್ದು, ಎಕ್ಸಾಂಪಲ್ ಪಿಜ್ಜಾ, ಬರ್ಗರು, ಅನ್ನ ಸಾಂಬಾರು, ಮುದ್ದೆ, ಚಪಾತಿ, ಸೊ ಅದು ತಿನ್ನಬೇಕು, ಇದು ತಿನ್ನಬೇಕು, ಸ್ವೀಟ್ಸ್ ತಿನ್ನಬೇಕು, ಅದು ಇದು ಅಂತ ತಲೆಯಲ್ಲಿ ಏನೋ ಇಟ್ಕೊಂಡಿರ್ತೀರ. ಸೊ ಎಲ್ಲನೂ ತಿನ್ಕೊಂಡು ಆರಾಮಾಗಿ ವೆಯ್ಟ್ ಲಾಸ್ ಆಗ್ಬೋದು, ಇದಂತೂ ಖಂಡಿತ. ಸೊ ಫಸ್ಟ್ ಆಫ್ ಆಲ್ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಅಥವಾ ನಿಮ್ಗೆ ಏನನ್ನ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ, ಅಥವಾ ನಮಗೆ ಕೋಚಿಂಗ್ ಇಲ್ಲ ಸರ್, ನಾನು ಇದೇ ಫಸ್ಟ್ ಟೈಮ್ ನಾನು ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಅಥವಾ ಇನ್ನೂ ತುಂಬ ಜನ ಬುದ್ಧಿವಂತರು ಇರ್ತಾರೆ. ಸೊ ಎಲ್ಲಂದ್ರೆ ಅಲ್ಲಿ ತೊಗೊಂಡ್ಬಿಡ್ತೀರಾ ಡಿಸ್ಕೌಂಟಲ್ಲಿ, ಅಥವಾ ಎಲ್ಲಂದ್ರಲ್ಲಿ ಸಿಗೋದಿಲ್ಲ ಫಸ್ಟ್ ಆಫ್ ಆಲ್. ಸೊ ಹಂಗೇನಾದರೂ ತೊಗೊಳ್ತಿದ್ರೆ ತುಂಬ ಕೇರ್ಫುಲ್ ಆಗಿರಿ, ತುಂಬ ಸೈಡ್ ಎಫೆಕ್ಟ್ಸ್ ಆಗ್ತಾ ಇರುತ್ತೆ. ಸೊ ನೀವು ಒರಿಜಿನಲ್ ಪ್ರಾಡಕ್ಟ್ಸು ಅದು ಥ್ರೂ ಹರ್ಬಲೈಫಿಂದ ನಿಮ್ಮದೇ ಬಿಲ್ಲು ಬಾಕ್ಸು ವಿತ್ತು ಕೋಚಿಂಗ್ ಕೊಡ್ತಾ ನಿಮಗೆ ಒಳ್ಳೆ ಇನ್ನೂ ನಿಮಗೆ ಕೊಡ್ತೀನಿ. ಟ್ರಯಲ್ ಅಂದರೆ ಕ್ಲಾಸಲ್ಲಿ ಅಟೆಂಡ್ ಮಾಡಬೇಕು ಅನ್ನೋದಿದ್ರೆ ಬೇಕಾದ್ರೆ ಒಂದು 2-3 ದಿವಸ ಟ್ರಯಲ್ ಕ್ಲಾಸ್ ನೋಡ್ಬೋದು. ಇದ್ರ ಜೊತೆಗೆ ಒಂದು ಒಳ್ಳೆ ರಿಸಲ್ಟು ತೊಗೊಳ್ಬೋದು. ಸೊ ಈಗ ಗೊತ್ತಾಯ್ತಲ್ಲ.
ಸೊ ನೀವು ಡಯಟ್ ಮಾಡೋದ್ರ ಜೊತೆಗೆ ಒಂದೊಳ್ಳೆ ಕೋಚಿಂಗ್ ಬೇಕಾಗುತ್ತೆ. ನಾನು ಏನೋ ಹೇಳ್ಕೊಡ್ಬೋದು ನಿಮಗೆ, ಊಟ ಈ ಟೈಮಲ್ಲಿ ಊಟ ಮಾಡಿ, ಈ ಟೈಮಲ್ಲಿ ನೀರು ಕುಡೀರಿ, ಈ ಟೈಮಲ್ಲಿ ನಿದ್ರೆ ಮಾಡಿ, ಸೊ ಮಧ್ಯಾಹ್ನ ನಿದ್ರೆ ಮಾಡಬಾರ್ದು, ರಾತ್ರಿ ನಿದ್ರೆ ಮಾಡಬೇಕು, ಎಲ್ಲನೂ ಹೇಳ್ಕೊಡ್ಬೋದು. ಸೊ ಆ ಪರ್ಸನ್ ಎಷ್ಟು ಕೆ ಜಿ ಇದ್ದಾನೆ, ಎಷ್ಟು ಕೆ ಜಿ ಆಗಬೇಕು, ಎಷ್ಟು ಕೆ ಜಿ, ಹಿಂಗೆಲ್ಲ ಒಂದೊಂದು ಇರುತ್ತೆ. ಯಾಕಂದರೆ ಇದೆಲ್ಲ ಕೋಚಿಂಗ್ ಟೈಮಲ್ಲಿ ನಾವು ಹೇಳ್ಕೊಡ್ಬೋದು ಎಷ್ಟು ಕೆ ಜಿ ಇದ್ದಾರೆ ಅಂತ. ಸೊ ಎಕ್ಸಾಕ್ಟ್ಲಿ ನಾನು ಹೇಳ್ಕೊಡೋಕ್ಕೆ ಸಾಧ್ಯ ಆಗಲ್ಲ. ಸೊ ಒಂದು ಸಾಮಾನ್ಯವಾಗಿ ಸಿಂಪಲಾಗಿ ಹೇಳ್ಕೊಡ್ಬೋದು, ಓಕೆನಾ. ಸೊ ಅದರಿಂದ ನೀವು ಯಾರೆಲ್ಲ ಶುರು ಮಾಡಬೇಕು ಅಂದ್ಕೊಂಡಿದ್ದೀರ, ಸೊ ದಯವಿಟ್ಟು ಈ ನಂಬರ್ ಕಾಲ್ ಮಾಡ್ತಾ ಸೊ ನೀವು ಒಳ್ಳೆ ಬೆಸ್ಟ್ ರಿಸಲ್ಟ್ಸ್ ತೊಗೊಳ್ಬೋದು. ನೀವು ಕೂಡ ಈ ಥರ ಬಿಫೋರ್ ಆಫ್ಟರ್ ಫೋಟೋಸ್ ಥರ ಒಂಥರ ಆ ರೇಂಜಲ್ಲಿ ವೆಯ್ಟ್ ಲಾಸ್ ಆಗ್ಬೋದು. 5 kg ಹಿಡ್ಕೊಂಡು 50 kg ಗಂಟೆಲ್ಲ ವೆಯ್ಟ್ ಲಾಸ್ ಆಗ್ಬೋದು. ನೋಡ್ತಿದ್ರಲ್ಲ ಸ್ಟೂಡೆಂಟ್ಸ್ ಎಲ್ಲ ಈ ಥರ ಎಲ್ಲ ವೆಯ್ಟ್ ಲಾಸ್ ಎಲ್ಲ ಆಗ್ತಿದ್ದಾರೆ. ಸೊ ನೋಡ್ತಿದ್ರಲ್ಲ ಸ್ಟೂಡೆಂಟ್ಸು ತುಂಬ ಜನ ವೆಯ್ಟ್ ಲಾಸ್ ಎಲ್ಲ ಆಗ್ತಾನೇ ಇದ್ದಾರೆ. ಸೊ ಈ ಥರ ಒಂದು 5 kg ಹಿಡ್ಕೊಂಡು 50 kg ಗಂಟೆಲ್ಲ ವೆಯ್ಟ್ ಲಾಸ್ ಎಲ್ಲ ಮಾಡಿಸಿದ್ದೀವಿ. ಸೊ ಸಾಕಷ್ಟು ಜನ ಬರ್ತಿದ್ದಾರೆ, ಲೇಡೀಸು, ಜೆಂಟ್ಸು, ಮಕ್ಳಿಗೂ ಕೂಡ ಕಿಡ್ಸ್ ನ್ಯೂಟ್ರಿಷನ್ ಅಂತಲೂ ಇರೋದು. ಸೊ ಅದ್ರ ಜೊತೆಗೆ ನಾವು ಮೇನ್ ಕೋಚಿಂಗ್ ವೆರಿ ವೆರಿ ಇಂಪಾರ್ಟೆಂಟು. ಸೊ ಇದಿದ್ರೇ ಮಾತ್ರ ನಿಮಗೆ ಬೆಸ್ಟ್ ರಿಸಲ್ಟ್ಸ್ ತೊಗೊಳಕ್ಕೆ ಸಾಧ್ಯ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಯೂಟ್ಯೂಬ್ ಚಾನಲಿಂದ ಸಾಕಷ್ಟು ಜನ ಬಂದಿದ್ದೀರಾ, ಸಾಕಷ್ಟು ಜನ ವೆಯ್ಟ್ ಲಾಸು ಮತ್ತು ನಿಮ್ಗೆ ಏನು ಅಂದ್ಕೊಂಡಿದ್ದೀರ ಗೋಲ್ನ ರೀಚ್ ಮಾಡ್ತಿದ್ದೀರಾ. ತುಂಬ ಜನ ಮೆಡಿಷನ್ ಫ್ರೀ ಲೈಫ್ನ ಲೀಡ್ ಮಾಡಬೇಕು ಅಂತ ಬಂದಿದ್ದೀರಾ, ತುಂಬ ಜನ ಆ ಮೆಡಿಷನ್ ಫ್ರೀ ಲೈಫ್ ಲೀಡ್ ಮಾಡ್ತಿದ್ದೀರಾ. ಸೊ ಥೈರಾಯ್ಡ್ಗೆ ಬಿ ಪಿಗೆ ಅದು ಇದಕ್ಕೆ ಅಂತ ಮಾತ್ರ ನುಂಗ್ತಾ ಇದ್ದವ್ರು ಇವತ್ತು ಏನೂ ಇಲ್ಲ. ಸೊ ಆ ಥರ ಒಂದು ಬೆಟರ್ ರಿಸಲ್ಟ್ಸ್ ಬರ್ತಾ ಇದೆ. ಸೊ ನೋಡ್ತಿದ್ರಲ್ಲ ಈ ಥರ ಸ್ಟೂಡೆಂಟ್ಸ್ ಎಲ್ಲ ಸಾಕಷ್ಟು ಜನ ವೆಯ್ಟ್ ಲಾಸ್ ಎಲ್ಲ ಮಾಡ್ಕೊಳ್ತಿದ್ರು. ತುಂಬ ಜನ ಏನು ಮಾಡ್ತಾರೆ ಅಂದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾ ಇರ್ತಾರೆ, ವೆಯ್ಟ್ ಲಾಸ್ ಡಯಟ್ ಏನಾದರೂ ಇದೆಯಾ, ಇದಿದೆಯಾ ಅಂತ. ಸೊ ಹಂಗೆ ಹೇಳೋಕ್ಕಾಗೋದಿಲ್ಲ. ಸೊ ಇವ್ರಿಗೆ ಬಂದಂಗೆ ರಿಸಲ್ಟು ನಿಮಗೆ ಬರೋಲ್ಲ, ನಿಮಗೆ ಬಂದಂಗೆ ರಿಸಲ್ಟ್ ಇನ್ನೊಬ್ರಿಗೆ ಬರೋದಿಲ್ಲ. ಯಾಕೆ ಅಂದರೆ ಅದು ಪರ್ಸನ್ ಟು ಪರ್ಸನ್ ನಾವು ನೋಡೋದಿರುತ್ತೆ. ಜೊತೆಗೆ ವೆಯ್ಟ್ ಎಷ್ಟಿದ್ದಾರೆ, ವೆಯ್ಟು ಎಷ್ಟು ಐಡಿಯಲ್ ವೆಯ್ಟಿಗೆ ಎಷ್ಟಿದ್ದಾರೆ, ಎಷ್ಟು ಕೆ ಜಿ ಜಾಸ್ತಿ ಓವರ್ ವೆಯ್ಟ್ ಇದ್ದಾರೆ, ಸೊ ಅದು ತಕ್ಕಂಗೆ ನಾವು ಪರ್ಸನಲೈಸ್ ಮಾಡೋದಿರುತ್ತೆ, ಕೋಚಿಂಗ್ ಕೊಡೋದಿರುತ್ತೆ. ಸೊ ಇದರಿಂದ ಪ್ರತಿಯೊಬ್ಬರಿಗೂ ಒಳ್ಳೆ ಬೆಸ್ಟ್ ರಿಸಲ್ಟ್ಸ್ ಬೇಕು ಅಂದರೆ ಒಂದೊಳ್ಳೆ ಕೋಚಿಂಗ್ ಬೇಕಾಗುತ್ತೆ. ಒಂದು ಮಕ್ಕಳಿಗೆ ಹೆಂಗೆ ಸ್ಕೂಲ್ ಇಂಪಾರ್ಟೆಂಟು, ಅದೇ ಥರ ಒಬ್ಬ ಜಿಮ್ ಮಾಡೋನಿಗೆ ಅಥವಾ ವರ್ಕೌಟ್ ಮಾಡೋನಿಗೆ ಹೆಂಗೆ ಜಿಮ್ಮು ಟ್ರೈನರ್ ಇಂಪಾರ್ಟೆಂಟು, ಅದೇ ಥರನೇ ಸೊ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಅಥವಾ ಒಂದು ಹೆಲ್ತ್ನ ಬೆಟರ್ ಮಾಡ್ಕೊಳ್ಳೋಕ್ಕೆ, ಫಿಟ್ನೆಸ್ ಮಾಡ್ಕೊಳ್ಳೋಕ್ಕೆ, ವೆಯ್ಟ್ ಗೇನ್ ಮಾಡ್ಕೊಳ್ಳೋಕ್ಕೆ, ಈ ಥರದ್ದು ಎಲ್ಲದಕ್ಕೂ ಒಬ್ಬ ಕೋಚ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬಿ ಕೇರ್ಫುಲ್, ಎಲ್ಲಂದ್ರಲ್ಲಿ ತೊಗೊಳಕ್ಕೆ ಹೋಗ್ಬೇಡಿ, ದಯವಿಟ್ಟು ಮೋಸ ಹೋಗೋಕ್ಕೆ ಹೋಗ್ಬೇಡಿ. ಸೊ ನಿಮಗೆ ಏನಾದರೂ ಡಿಸ್ಕೌಂಟ್ ಬೇಕು ಅಥವಾ ನಿಮಗೆ ಒಳ್ಳೆ ಬೆಟರ್ ಪ್ರೈಸಲ್ಲಿ ತೊಗೊಳ್ಬೇಕು ಅಂತ ಅನ್ನೋದಿದ್ದರೆ ನಿಮ್ಮ ಕೋಚ್ನ ಕೇಳಿ, ಅಥವಾ ಕೋಚ್ ಇಲ್ವಾ ಇಟ್ಸ್ ಓಕೆ, ನಾನೇ ನಿಮ್ಗೆ ಹೇಳ್ಕೊಡ್ತೀನಿ. ಬಟ್ ಫಸ್ಟ್ ನಿಮ್ಮ ರಿಸಲ್ಟ್ ಮೇಲೆ ಫೋಕಸ್ ಮಾಡಿ. ಸೊ ಅದಾದಮೇಲೆ ನಿಮಗೆ ಯಾವ ರೀತಿ ಬೆಟರ್ ಪ್ರೈಸಲ್ಲಿ ಥ್ರೂ ಹರ್ಬಲೈಫಿನ ಹಿಂಗೆ ತೊಗೊಳೋದು ಎಲ್ಲ ನಾನು ತಿಳಿಸ್ಕೊಡ್ತೀನಿ. ಸೊ ಶುರು ಮಾಡಿ. ಸೊ ಒಳ್ಳೆ ಬೆಸ್ಟ್ ರಿಸಲ್ಟ್ಸ್ ತೊಗೊಳ್ಳಿ.